ಚೆನ್ನಾಗಿ ಆಟ ಆಡ್ಕೊ ಬಂದಿದ್ದಾರೆ. ನಾಳೆನೂ ಒಂದು ಹೋಪ್ ಇದೆ ಆಟ ಆಡ್ತಾರಂತ, ಆಮೇಲೆ ಕಪ್ ಗೆಲ್ತಾರಂತ. ಆಲ್ ದ ಬೆಸ್ಟ್ ವಿರಾಟ್ ಕೊಹ್ಲಿ. ನಾಳೆ ಸೆಂಚುರಿ ಮಾಡ್ತಾರಾ? ಎಸ್, ಡೆಫಿನೆಟ್ಲಿ ಮಾಡ್ತಾರೆ. ಇಷ್ಟು ಮ್ಯಾಚ್ ನೋಡಿದ್ರಲ್ಲ, ಯಾವ ಥರ ಇತ್ತು ಮ್ಯಾಚು? ಇಷ್ಟು ಚೆನ್ನಾಗಿತ್ತು. ನಾಳೆನೂ ಚೆನ್ನಾಗಿ ಆಡಲಿ ಅಂತ ಹೋಪ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಟಫ್ ಅನ್ನಿಸ್ತದೆ? ನ್ಯೂಜಿಲೆಂಡ್ ಟೀಮ್ ಟಫ್ ಅನ್ನಿಸ್ತದೆ ಇಂಡಿಯಾಕ್ಕೆ? ಇಲ್ಲ, ಮೀರಿಸ್ತಾರೆ ಇಂಡಿಯಾದವರು. ಚೆನ್ನಾಗಿ ಆಟ ಆಡ್ತಾರೆ. ನಾಳೆ ವಿರಾಟ್ ಕೊಹ್ಲಿ ಸೆಂಚುರಿ ಮಾಡ್ತಾರೆ ಅಂತ ಹೋಪ್ ಇದೆ. ರಬಿಯಾ. ಮ್ಯಾಚ್ ಬಗ್ಗೆ ಬಾಲಿಂಗ್ ತೊಗೊಬೇಕು, ಯಾಕೆಂದರೆ 300 ಏನಾದ್ರು ಹೊರಟ್ರೆ ಹಾರ್ದಿಕ್ ಪಾಂಡ್ಯ ಅದು ಚೇಸಿಂಗ್ ನೋಡೋಕ್ಕೆ ಕ್ಯೂರಿಯಾಸಿಟಿ ಇದೆ. ಆಮೇಲೆ ಕೊಹ್ಲಿದು ಪಕ್ಕಾ ಸೆಂಚುರಿ ಆಗಲೇಬೇಕು. ಬ್ಯಾಟಿಂಗ್ ಯಾರು ಆಡಬೇಕು ಫಸ್ಟ್? ಬ್ಯಾಟಿಂಗ್ ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ. ಫಸ್ಟು ನ್ಯೂಜಿಲೆಂಡ್ ಆಡಬೇಕು, ಇಂಡಿಯಾ ಆಡಬೇಕು? ಫಸ್ಟ್ ನ್ಯೂಜಿಲೆಂಡ್ ಆಡಬೇಕು. ಬಾಲಿಂಗ್ ಫಸ್ಟ್ ಇಂಡಿಯಾ ಮಾಡಬೇಕು. ಎಷ್ಟೊಳಗೆ ಕಟ್ ಹಾಕಬೇಕು? ಒಂದು 250. ಓಕೆ. ಯಾರನ್ನ ತುಂಬ ನೀವು ನಾಳೆ ಹೋಪ್ ಇಟ್ಟಿದ್ದೀರಾ? ಯಾರು ಚೆನ್ನಾಗಿ ಆಡ್ತಾರೆ? ಹಾರ್ದಿಕ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ. ನಾಳೆ ಮ್ಯಾಚ್ ಇಂಡಿಯಾ ಟಾಸ್ ವಿನ್ ಆಗಿ ಬಾಲಿಂಗ್ ತೊಗೊಂಡ್ರೆ ಒಳ್ಳೆಯದು, ಯಾಕಂದರೆ ಬೇಗ ಆಲ್ಔಟ್ ಮಾಡ್ಬೋದು. ಆಲ್ಔಟ್ ಮಾಡೋದ್ರಿಂದ ನಮಗೆ ಟಾರ್ಗೆಟ್ ಸ್ಕೋರ್ ಕಮ್ಮಿ ಆಗುತ್ತೆ. ಹಂಗಾಗಿ ಬ್ಯಾಟರ್ಸ್ಗಳು ಚೆನ್ನಾಗಿ ನಾಳೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸ್ಪಿನ್ನರ್ಸ್ಗಳು ಬೇಗ ಆಲ್ಔಟ್ ಮಾಡಿದರೆ ಬೆಸ್ಟು ನನ್ನ ಪ್ರಕಾರ. ಪೇಸರ್ಸ್ಗಳಿಗೆ ಕಮ್ಮಿ ಓವರ್ ಕೊಟ್ಟು ಸ್ಪಿನ್ನರ್ಸಿಗೆ ಜಾಸ್ತಿ ಕೊಟ್ಟರೆ ನನ್ನ ಪ್ರಕಾರ ಬೇಗ ಆಲ್ಔಟ್ ಮಾಡ್ಬೋದು ಅನ್ಬೋದು. ಬ್ಯಾಟರಲ್ಲಿ ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ ಜಾಸ್ತಿ ಸ್ಕೋರ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ನಾನು. ನಾಳೆ ಕಪ್ ಗೆಲ್ಬೋದು ಅಂತ ನಾನು ಹೇಳ್ತೀನಿ. ನ್ಯೂಜಿಲೆಂಡ್ ಕೂಡ ಒಳ್ಳೆ ಟೀಮ್, ಸ್ಟ್ರಾಂಗ್ ಆಗಿದೆ. ಟೀಮ್ ಸ್ಟ್ರಾಂಗ್ ಆಗಿದೆ. ಕ್ಯಾಚಿಂಗ್ ಫೀಲ್ಡಿಂಗ್ಸಲ್ಲಿ ಭಾರಿ ಚೆನ್ನಾಗಿದ್ದಾರೆ. ಎಫಿಷಿಯನ್ಸಿ ಕ್ಯಾಚ್ ಜಾಸ್ತಿ ಇದೆ ಅವ್ರದ್ದಲ್ಲಿ. ನನ್ನ ಪ್ರಕಾರ ಅವ್ರದ್ದನ್ನ ಬ್ಯಾಟಿಂಗ್ಸ್ನ ಕೊಲ್ಯಾಪ್ಸ್ ಮಾಡಿದರೆ ಇಂಡಿಯಾಗೆಲ್ಲ ಚಾನ್ಸ್ ಜಾಸ್ತಿ ಇದೆ. ಜಾಸ್ತಿ ಇದು ಮಾಡಿದ್ರು ವಿರಾಟ್ ಕೊಹ್ಲಿ ಮಾಡ್ಬೋದು, ಯಾಕಂದರೆ ಲಾಸ್ಟ್ ಟೈಮ್ಸ್ T20 ಅವನೇ ಜಾಸ್ತಿ ನೆತ್ತು ಆಡಿಸಿ ಗೆಲ್ಲಿಸಿದ್ದು. ಹಾಗಾಗಿ ವಿರಾಟ್ ಕೊಹ್ಲಿ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಜಾಸ್ತಿ ಇದೆ ನನಗೆ. 300 ರನ್ಸ್ ಮೇಲೆ ಹೊಡಿಬೇಕು, ಇಲ್ಲ ಆಗಲ್ಲ. ಅದಕ್ಕೇ ಬ್ಯಾಟಿಂಗ್ ಲೈನಪ್ಪು ಚೆನ್ನಾಗಿದೆ. ಈಗ ಕೊಹ್ಲಿ 100 ಹೊಡೆದ್ರೆ ಪರವಾಗಿಲ್ಲ. ಬಾಲಿಂಗ್ ಲೈನಪ್ಪಲ್ಲಿ ಬೂಮ್ರಾ ಬರ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ನ್ಯೂಜಿಲೆಂಡ್ ಸ್ಟ್ರಾಂಗ್ ಇದೆ ಅಲ್ವಾ? ಹೇಗೆ ಡಿಫೆಂಡ್ ಮಾಡಬೇಕು ಇಂಡಿಯಾದವರು? ಅದೇ ಸ್ಪಿನ್ನರ್ಸೇ ಜಾಸ್ತಿ ಆಡಿಸಿದ್ರೆ ಗೆಲ್ಬೋದು. ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ? ಶುಭ್ಮನ್ ಗಿಲ್, ಕೊಹ್ಲಿ ಹೋರಾಡಿದ್ರೆ ಸಾಕು. ಸೊ ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡ್ರೆ 300 ಮೇಲೆ ಟಾರ್ಗೆಟ್ ಕೊಟ್ಟರೆ ಸಾಕು, ಗೆಲ್ಬೋದು. ಆಮೇಲೆ ಬಾಲಿಂಗ್ ತಗೊಂಡ್ರೆ ಸೊ 250 ಒಳಗಡೆ ಬಾಲರ್ಸ್ ಕಟ್ ಹಾಕಬೇಕು ನ್ಯೂಜಿಲೆಂಡನ್ನು, ಆವಾಗ ಗೆಲ್ಬೋದು. ಸೊ ಅಷ್ಟೇ. ಕೊಹ್ಲಿ ಏನು ಎಕ್ಸ್ಪೆಕ್ಟೇಷನ್ ನಾಳೆ ಅದೇ ರೋಹಿತ್ ಶರ್ಮಾ ಓಪನಿಂಗ್, ರೋಹಿತ್ ಶರ್ಮಾ ಹೊತ್ತಾಗಿಲ್ಲ, ಅವರಿಬ್ಬರು ಚೆನ್ನಾಗಿ ಓಪನಿಂಗ್ ಮಾಡಿದ್ರೆ ಆಡಿಸ್ಬೋದು ಕೇಳಿ. ಬೇರೆ ಬೌಲಿಂಗ್ ಬೂಮ್ರಾ ಬರ್ತಾರೆ ಅಂತಂದಿದ್ದಾರೆ BCCI ಅವರು. ಸೊ ಬೂಮ್ರಾ ಇಡೀ ಬಾಲಿಂಗ್ ಸ್ಕ್ವಾಡ್ ಚೆನ್ನಾಗಿದೆ, ಕಟ್ಟಾಕ್ಬೋದು ಅವರನ್ನು. ಅವರು ಇಂಡಿಯಾದವರು ಫುಲ್ಲು ಇದಾಗಿದ್ದಾರೆ. ಸ್ಪಿನ್ನರ್ ಎಲ್ಲ ಚೆನ್ನಾಗಿದೆ. ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳಿ ಕಪ್ ಗೆದ್ದೇ ಗೆಲ್ತಾರೆ. ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ಯಾರು ಚೆನ್ನಾಗಿ ಆಡ್ತಾರೆ ಈಗ ಸದ್ಯದ ಮಟ್ಟಿಗೆ? ಈಗ ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಒಳಗಡೆ ಔಟ್ ಆಗ್ತಾರೆ. ಈಗ ನಾಳೆ ಸೆಂಚುರಿ ಹೊಡಿತಾರೆ ಅಂತ ಕಾನ್ಫಿಡೆನ್ಸಲ್ಲಿದೆ. ಚೆನ್ನಾಗಿ ಅನ್ನಿಸ್ತಿದೆ ಅವರು ಹೊಡಿತಾರೆ ಅಂತ. 100 ಎಷ್ಟು % ಹೋಪ್ ಇದೆ ಇಂಡಿಯಾ ವಿನ್ ಆಗ್ತದೆ? 100ಗೆ 100. ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ನಾಳೆ ಅವ್ರ ಮೇಲೆ ಏನು ಎಕ್ಸ್ಪೆಕ್ಟೇಷನ್? ಅವರು ಗೆದ್ದೇ ಗೆಲ್ತಾರೆ, ಹೊಡೆದೇ ಹೊಡಿತಾರೆ, ಸೆಂಚುರಿ ಹೊಡಿತಾರೆ.